ಗೈಸ್ ನೋಡಿ, ನಮ್ಮದು ಕುರಿ ಶೆಡ್ಗೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ವಲ್ಲ, ಅದು ಎಷ್ಟು ಬ್ರೈಟ್ ಆಗಿದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ನೀಟಾಗಿ ಎಲ್ಲ ಕಾಣಿಸುತ್ತೆ. ಪ್ರತಿಯೊಂದು ಕುರಿಗಳೂ ಶೆಡ್ಡಲ್ಲಿ ನಾವು ಕುರಿಗಳು ಹಾಕ್ದಾಗ ಕುರಿಗಳು ಏನಾದ್ರೂ ಇಶ್ಯೂಸ್ ಆಗಿದೆಯಾ, ಏನಾರು ಗುದ್ದಾಡ್ಕೊಂಡಿದ್ದಾವ, ಇಲ್ಲ ಮಂಕಾಗಿದೆಯಾ, ಎಲ್ಲ ಪ್ರತಿಯೊಂದೂ ನೋಡ್ಕೋಬೋದು. ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸುತ್ತೆ. ನಾನು ಆ್ಯಕ್ಚುಲಿ ನೋಡಿ ಎಷ್ಟು 10 ಅಡಿಗೆ ಒಂದೊಂದು ಲೈಟ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಈ ಲೈಟಿಂದ ಆ ಲೈಟ್ಗೆ 10 ಅಡಿ ಗ್ಯಾಪ್ ಬರುತ್ತೆ ನೋಡಿ. ಆ ಥರ 10 ಅಡಿಗೆ ಒಂದೊಂದು ಲೈಟ್ ಹಾಕಿದ್ದೀನಿ. ಸೊ ಟೋಟಲ್ ಈ ಶೆಡ್ಗೆ 1 2 3 4 5 ಅಲ್ಲಿ ಕಾಣಿಸ್ತಿದೆಯಲ್ಲ, ಅದರಿಂದ ಆಚೆಗೆ ಒಂದು ಲೈಟ್ ಹಾಕಿದ್ದೀನಿ. ಇಲ್ಲೊಂದು ಲೈಟು, 2 3 ಇಲ್ಲೊಂದು ಲೈಟು, ಅಲ್ಲೊಂದು ಲೈಟ್ ಹಾಕಿದ್ದೀನಿ ನೋಡಿ. ಅದನ್ನು ಆ ಲೈಟ್ ಆನ್ ಮಾಡಿಲ್ಲ. ಮತ್ತು ಇನ್ನೊಂದು ಆಚೆ ಒಂದು ಲೈಟ್ ಹಾಕ್ಕೊಂಡಿದ್ದೀನಿ. ಎಲ್ಲ ಫುಲ್ ಬ್ರೈಟಾಗಿ ಕಾಣಿಸ್ತಿದೆ ನೋಡಿ ಗೈಸ್. ನಾನು ಆ್ಯಕ್ಚುಲಿ ಹಾಕಿರೋದು 40 ವ್ಯಾಟ್ಸು ಬಲ್ಪ್ ಹಾಕಿದ್ದೀನಿ. ಸಾಕು, 40 ವ್ಯಾಟ್ಸ್ ಬಲ್ಪ್ ಹಾಕಿದ್ರೆ ಫುಲ್ ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ಇದು ಎಂಟ್ರೆನ್ಸ್ಗೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಬನ್ನಿ, ಅಲ್ಲಿ ನಮ್ಮದು ದನಿನ್ ಶೆಡ್ಡಲ್ಲಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ಆ್ಯಕ್ಚುಲಿ ಸ್ವಿಚ್ ಬಾಕ್ಸ್ನ ನೋಡಿ ಎಲ್ಲ ಒಂದೇ ಥರ ಇಟ್ಕೊಂಡಿದ್ದೀವಿ. ನೋಡಿ, ಕೈಯೆಲ್ಲ ಪೇಂಟ್ ಆಗಿದೆ. ಇವತ್ತು ಆ್ಯಕ್ಚುಲಿ ಪೇಂಟ್ ಮಾಡ್ತಾಯಿದೆ ನೋಡಿ. ಎಲ್ಲ ಸ್ವಿಚ್ ಬಾಕ್ಸ್ನ ಒಂದೇ ಥರ ಇಟ್ಕೊಂಡಿದ್ದೀವಿ. ಯಾಕೆ ಅಂದರೆ ನೋಡಿ, ಇದು ಗೇಟ್ ಇದು. ಸೊ ನಾವೆಲ್ಲ ಟೋಟಲಿ ಕುರಿಗಳನ್ನ ಕೂಡಾಕ್ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಲಾಸ್ಟಲ್ಲಿ ಒಂದು ಹತ್ರ ಲೈಟ್ ಆಫ್ ಮಾಡಿಕೊಂಡ್ರೆ ಸೊ ಎಲ್ಲ ಲೈಟು ಕೂಡ ಆಫ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಎಂಟ್ರೆನ್ಸಲ್ಲೇ ಗೇಟ್ ಮಾಡಿಕೊಂಡಿದ್ದೀವಿ. ಒಂದೇ ಥರ ಸ್ವಿಚ್ ಬಾಕ್ಸ್ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಯಾವ ಥರ ಅಂದರೆ, ಒಂದು ಲೈಟ್ ಮಾತ್ರ ನೋಡಿ, ಇದು ಎಲ್ಲ ಆಫ್ ಮಾಡ್ತೀವಿ. ಒಂದು ಮಾತ್ರ ಸಪ್ರೇಟ್ ಸ್ವಿಚ್ ಮಾಡಿದ್ದೀವಿ. ಇದು ಒಂದನ್ನ ಸಪ್ರೇಟ್ ಸ್ವಿಚ್ ಮಾಡಿದ್ದೀವಿ. ಮಿಕ್ಕಿದೆಲ್ಲ ಡಬಲ್ ಮಾಡಿದ್ದೀವಿ. ಅದು ಯಾಕಂದರೆ ಫುಲ್ಲು ಕತ್ಲೆ ಮಾಡಬಾರ್ದು ಅಂದ್ಬಿಟ್ಟು ಯಾವ್ದಾದ್ರು ಒಂದು ಲೈಟ್ ಊರಿಲಿ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ, ಒಂದನ್ನು ಮಾತ್ರ ಸಿಂಗಲ್ ಸ್ವಿಚ್ ಮಾಡಿದ್ದೀವಿ. ಮಿಕ್ಕಿದವೆಲ್ಲನೂ ಡಬಲ್ ಸ್ವಿಚ್ ಮಾಡಿದ್ದೀವಿ. ಕೆಳಗಡೆ ನಮ್ಮದು ಕೋಳಿ ಶೆಡ್ಡಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆ ಆಗಿದೆ. ಅದನ್ನು ತೋರಿಸ್ತೀನಿ ಬನ್ನಿ, ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ನೋಡಿ, ಇದು ಕೋಳಿ ಶೆಡ್ದು ಲೈಟಿಂಗ್ ವ್ಯವಸ್ಥೆ. ಇಲ್ಲೂ ಅಷ್ಟೇ, ಕೆಳಗಡೆ ಬರೀ 3 ಹಾಕಿರೋದು ಲೈಟ್ಸ್ಗಳು. ಇದು ಸಿಂಗಲ್ ಸ್ವಿಚ್ಚು, ಬೆಡ್ ಸ್ವಿಚ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಸ್ವಿಚ್ ಇದು. ಸೊ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಆಫು ಆನು. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆ ಫುಲ್ಲು ಬ್ರೈಟಾಗಿ ಕಾಣಿಸುತ್ತೆ ನೋಡಿ. 40 ವಾಟ್ಸ್ ಹಾಕಿರೋದ್ರಿಂದ ಫುಲ್ಲು ಎಲ್ಲ ಎಡ್ಜ್ ಟು ಎಡ್ಜ್ವರೆಗೂ ನೀಟಾಗಿ ಬ್ರೈಟಾಗಿ ಕಾಣಿಸುತ್ತೆ ನೋಡಿ, ಈ ಥರ. ಮತ್ತು ನೋಡಿ, ಇದು ದನಿನ್ ಶೆಡ್ಡಲ್ಲೂ ಅಷ್ಟೇ 20 ಅಡಿಗೆ ಒಂದೊಂದು ಲೈಟ್ ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ 100 ಅಡಿ ಉದ್ದ ಇರೋದ್ರಿಂದ ನಾನು 20 ಅಡಿಗೆ ಒಂದೊಂದು ಲೈಟ್ ಹಾಕ್ಕೊಂಡಿದ್ದೀನಿ. 1 2 3 4 5 ಇದಕ್ಕೂ ಅಷ್ಟೇನೆ 5 ಬಲ್ಬು ಹಾಕಿದ್ದೀನಿ. 20 ಅಡಿಗೆ ಒಂದೊಂದು ಲೈಟ್ಗಳು ಹಾಕ್ಕೊಂಡಿದ್ದೀನಿ. ಸ್ವಿಚ್ಗಳನ್ನ ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದಕ್ಕೂ ಸಿಂಗಲ್ ಸ್ವಿಚ್ಚು. ಇದಕ್ಕೂ ಬೆಡ್ ಸ್ವಿಚ್ಚೇ ಇಟ್ಕೊಂಡಿದ್ದೀನಿ. ಆಫು ಆನು ನೋಡಿ, ಈ ಥರನೇ ಇಟ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ತುಂಬ ಬ್ರೈಟಾಗಿದೆ. 40 ವಾಟ್ಸ್ ಹಾಕಿದ್ರೆ ಆ್ಯಕ್ಚುಲಿ ಸಾಕು, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ಇಲ್ಲೆಲ್ಲ ಇನ್ನೂ ಕಾಂಕ್ರೀಟು ಅದೆಲ್ಲ ಬಂದಿಲ್ಲ. ಕಾಂಕ್ರೀಟ್ ಎಲ್ಲ ಬಂದರೆ ಇನ್ನೂ ಲೈಟ್ಸ್ ಎಲ್ಲ ಬ್ರೈಟ್ ಆಗುತ್ತೆ ನೋಡಿ, ಈ ಥರ ಕಾಣಿಸ್ತಾ ಐತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಕೊನೆಯಲ್ಲಿ ಆಚೆ ಮಕ್ಕಳಿಗೆ ಒಂದು ಈ ಲೈಟ್ ಬಿಟ್ಕೊಂಡಿದ್ದೀನಿ ನೋಡಿ. ಇದು ಇಲ್ಲಿ ಲೈಕ್ ಏನಾದ್ರೂ ಹಸುಗಳು ಕಟ್ಟಾಗಿ, ಇಲ್ಲಾಂದರೆ ನಾವೇನಾದ್ರು ಚರಿಗಿರು ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಇರಲಿ ಅಂದ್ಬಿಟ್ಟು ನೋಡಿ, ಇಲ್ಲಿಗೆ ಲೈಟ್ಸ್ ಇರಲಿ ಅಂದ್ಬಿಟ್ಟು ಇದು ಲೈಟ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಅಲ್ಲಿ ನೋಡಿ, ಫಾರ್ಮರ್ಸ್ ಎಂಟ್ರೆನ್ಸ್ ಅದು. ಫಾರ್ಮರ್ಸ್ ಎಂಟ್ರೆನ್ಸ್ಗೆ ಇನ್ನೊಂದು ಲೈಟ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸೆಂಟ್ರಲ್ಲಿ ಒಂದು ಲೈಟ್ ಹಾಕ್ಕೋಬೇಕು, ಆಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲೊಂದು ಸ್ವಲ್ಪ ಕತ್ಲೈತೆ, ಡಾರ್ಕ್ ಐತೆ ಅಲ್ಲಿಗೆ ನೋಡಿ, ಈ ಥರ ಇದೆ. ನಾನು ಲೈಟ್ಸು ಯಾವ್ಯಾವ ಥರ ಹಾಕ್ಕೊಂಡೆ, ಮತ್ತು ತಿರ್ಗಾ ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಲೈಟ್ಸು ಹಾಕೋಗಳಿಗಿಂತ ಮುಂಚೆ, ಮತ್ತು ವೈರ್ಗಳು ಎಷ್ಟೆಷ್ಟು ಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ಟೋಟಲಿ ಒಂದು ಹಸು ಶೆಡ್ಗೆ, ಕುರಿ ಶೆಡ್ಗೆ, ಕೋಳಿ ಶೆಡ್ಗೆ ನಾವು ಲೈಟಿಂಗ್ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ಏನೇನು ತರಬೇಕು, ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅಂದ್ಬಿಟ್ಟು ನಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿದೆ ವಿಡಿಯೋ. ಸೊ MS ಫಾರ್ಮರ್ಸ್ ಅಂದ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗಳು ನಿಮ್ಗೆ ಸಿಗ್ತಾ ಇರ್ತವೆ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ. ನಾವು ಆಗ್ತಿರೋ ನಿಮ್ಮ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಯಿತು, ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.